ಬಹಳಷ್ಟು ಪುಸ್ತಕಗಳನ್ನು ಕೂಡ ಅನುವಾದ ಮಾಡಿದ್ರಿ ಮರಾಠಿ. ಹೌದು, ನಾನು ಗೀತಾ ಪ್ರೆಸ್ ಗೋರಖ್ಪುರ್ ಅಂತಿದೆ, ಅಲ್ಲಿಂದ ಹಿಂದಿ, ಸಂಸ್ಕೃತ, ಮರಾಠಿ ಹೀಗೆ 2-3 ಭಾಷೆಯಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದೇನೆ. ಹೆಚ್ಚು ಕಮ್ಮಿ ಗೀತಾ ಪ್ರೆಸ್ಸಿನ ಪುಸ್ತಕ ಒಂದು 70-80 ಪುಸ್ತಕ ಹಿಂದಿಯಿಂದ ಅನುವಾದ ಮಾಡಿದೆ, ಒಂದು 10-20 ಮರಾಠಿಯಿಂದ ಮಾಡಿದೆ. ಹೀಗೆ ಸಾಧಾರಣ 500 ಮೇಲೆ ಒಂದು ಅನುವಾದ ಆಗಿದೆ. ಮತ್ತೆ ಸ್ವಂತ ನಾನು ಭಾಗವತ ಪ್ರವಚನ ಅಂತ ಒಂದು ಪುಸ್ತಕ ಬರೆದೆ. ಅಂದ್ರೆ ಸಪ್ತಾಹ, ಭಾಗವತ ಸಪ್ತಾಹ ಅಂತ ಒಂದು ಪ್ರಸಿದ್ಧವಾದ ಒಂದು ವಿಷಯ ಇದೆ. ಅದಕ್ಕೆ ಬೇಕಾದ 7 ದಿವಸಕ್ಕೆ ಎಷ್ಟು ಬೇಕು ಅದನ್ನೆಲ್ಲ ಮಾಡಿ ಒಂದು ಭಾಗವತ ಪ್ರವಚನ ಅಂತ ಒಂದು ಪುಸ್ತಕ ನಾನೇ ಸ್ವಂತ ಬರೆದೆ. ಮತ್ತೆ ಇದೊಂದು ಕಥಾಕೀರ್ತನ ಕಲೆ ಅಥವಾ ಕಥಾಕೀರ್ತನ ಶಾಸ್ತ್ರ ಅಂತ ಬರೆದೆ. ಇದರ ಜೊತೆಗೆ ಈ ಹೊಸದಾಗಿ ಹರಿಕಥೆ ಮಾಡುವವರಿಗೆ ನಾವು ಈ ಹರಿಕಥೆಗೆ ಒಂದು ಪ್ಲಾಟ್ ಅಥವಾ ಒಂದು ಟಿಪ್ಪಣಿ ಬೇಕು. ಈ ಕಥೆಯಲ್ಲಿ ಏನ್ ಹೇಳಬೇಕು, ಎಷ್ಟು ಹೇಳಬೇಕು, ಯಾವ ಪದ್ಯ ಹಾಡಬೇಕು ಇತ್ಯಾದಿ ಎಲ್ಲ ಗೊಂದಲ ಇರ್ತದೆ. ಯಾವ್ಯಾವುದೋ ಹಾಡು ಹೇಳೋದು, ಯಾವ್ಯಾವುದೋ ಕಥೆ ಹೇಳೋದು ಸಂಗೀತವೇ, ಆದ್ರೆ ಬೇರೆ ಆ ಸಂದರ್ಭಕ್ಕೆ ಅಥವಾ ಸನ್ನಿವೇಶಕ್ಕೆ ಅವಶ್ಯಕತೆ ಇಲ್ಲದ ಹಾಡು. ಅವರಿಗೆ ಬರ್ತದೆ ಅಂತ ಹಾಡು ಬಿಡ್ತಾರೆ ಅಷ್ಟೇ, ಆ ಸನ್ನಿವೇಶಕ್ಕೆ ಅಗತ್ಯವೇ ಇಲ್ಲ. ಹೀಗಾಗಬಾರ್ದು. ಆ ಸನ್ನಿವೇಶ ಮತ್ತು ಅಲ್ಲಿಯ ಕಥಾ ಭಾಗ ಅದೆಲ್ಲ ಒಂದೇ ಇರಬೇಕು. ಅದಕ್ಕಾಗಿ ಕೆಲವು ಮತ್ತೆ ಹರಿಕಥೆಗಳನ್ನು ನಾನು ಅನೇಕ ಹುಡುಗರಿಗೆ ಪ್ರಾರಂಭದಲ್ಲಿ, ಅಂದ್ರೆ ವಿದ್ಯಾರ್ಥಿಗಳಿಗಾಗಿ ಒಂದು 5-6 ಪುಸ್ತಕ ಬರೆದೆ ಹುಡುಗರಿಗಾಗಿ ಹರಿಕಥೆಗಳು. ಕಥಾಕೀರ್ತನ ತರಂಗಿಣಿ ಅಂತ, ಕಥಾಕೀರ್ತನ ಮೊನ್ನೆ ಒಂದು ಕಥಾಕೀರ್ತನ ಮಾಲೆ ಅಂತ ಆಯ್ತು. ಮತ್ತೆ ಮರಾಠಿ ಸಂತರ ಕಥೆಗಳು. ನಾವು ಮರಾಠಿ, ನಮ್ಮ ಚಿತ್ಪಾವನರು ಅಂತ ನಾವು, ನಮ್ಮ ಮಾತೃಭಾಷೆ ಮರಾಠಿ. ಮತ್ತೆ ಕನ್ನಡ ನಾಡಿನಲ್ಲಿ ನಾವು ಬೆಳೆದವರು, ಕನ್ನಡವೇ ಓದಿದ್ದು, ಕನ್ನಡವೇ ಬರೆದದ್ದು. ಹಾಗಾಗಿ ನಾವು ಕನ್ನಡಿಗರಿಗೆ ಆಗಿಬಿಟ್ಟಿದ್ದೇವೆ ವಿನಃ, ಹುಟ್ಟು ಅಷ್ಟೇ ವಿನಃ ಮರಾಠಿ. ಆದ್ರೆ ನಾನು ಪೂನಾದಲ್ಲಿ ಇದ್ದಾಗ ಮರಾಠಿಯ ಒಂದು 2-3 ಕ್ಲಾಸ್ ಮರಾಠಿಯಲ್ಲಿ ಕಲ್ತದ್ರಿಂದ ಮರಾಠಿಯ ಕಡೆ ಒಲವು ಜಾಸ್ತಿ ಇತ್ತು. ಮರಾಠಿ ಸಾಹಿತ್ಯವನ್ನು ತುಂಬಾ ಓದಿದೆ ನಾನು. ಹಾಗೆ ಮರಾಠಿ ಸಂತ ಸಾಹಿತ್ಯ ಅಥವಾ ಈ ಸಂತರು ಅಂತ ಜ್ಞಾನೇಶ್ವರ, ನಾಮದೇವ್, ತುಕಾರಾಮ್ ಇತ್ಯಾದಿ ಎಲ್ಲ ಇಡೀ ಪರಂಪರೆ ಬಹಳ ಶ್ರೀಮಂತವಾಗಿದೆ ಮಹಾರಾಷ್ಟ್ರದಲ್ಲಿ. ಅವರ ಗ್ರಂಥ ಸಂಪತ್ತು ಅಪಾರವಾಗಿದೆ. ಅದನ್ನೆಲ್ಲ ನಾನು ಅಧ್ಯಯನ ಮಾಡಿದೆ. ಅದನ್ನು ನಮ್ಮ ಕನ್ನಡ ಹರಿಕಥೆಯಲ್ಲಿ ಉಪಯೋಗಿಸ್ತಿದ್ದೆ. ನಾನು, ನಮ್ಮ ಅಚ್ಯುತದಾಸರು ಬೇಕಾದಷ್ಟು ಉಪಯೋಗಿಸ್ತಿದ್ರು ಮರಾಠಿ ಸಾಹಿತ್ಯವನ್ನು, ಹಿಂದಿ ಸಾಹಿತ್ಯವನ್ನು ನಾವು ಹರಿಕಥೆಯಲ್ಲಿ ಉಪಯೋಗಿಸ್ತಿದ್ವಿ. ಈಗ ಮೀರಾ ಕಥೆ ಮಾಡಿದ್ರೆ ನಾವು ಸಾಧಾರಣ 80% ಮೀರಾ ಹಾಡುಗಳನ್ನೇ ಹಾಡೋದು. 1-2 ಎಲ್ಲಾದ್ರೂ ಕನ್ನಡ ಹಾಡುಗಳು ಮಧ್ಯದಲ್ಲಿ ಬಂದ್ರೆ ಬಂತು, ಇಲ್ಲದ್ರೆ ಯಾವುದೂ ಇಲ್ಲ. ತುಕಾರಾಮರ ಕಥೆ ಮಾಡಿದ್ರೆ ತುಕಾರಾಮರ ಮೂಲ ಅಭಂಗವನ್ನೇ ಹಾಡಿ, ಅಂದ್ರೆ ಅವರ ರಚನೆ ಮರಾಠಿ ಅಭಂಗಗಳನ್ನೇ ಹಾಡಿ ಅದನ್ನು ಕನ್ನಡದಲ್ಲಿ ವಿವರಿಸ್ತಿದ್ದೆವು ನಾವು. ಹಾಗೆ ಆದಷ್ಟು ಆ ಸಾಹಿತ್ಯವು ಜನರಿಗೆ ಪರಿಚಯ ಆಗಬೇಕು, ನಮ್ಮ ಕಥೆಯು ಒಂದು ರೀತಿ ಕಳೆಗಟ್ಟಬೇಕು. ಈ ಅರ್ಥದಿಂದ ನಾವು ಅದನ್ನು ಮಾಡ್ತಾ ಬಂದಿದ್ದು. ರಾಜ್ಯ ಸಂಗೀತ ಅಕಾಡೆಮಿಯ ಸಂಗೀತ ನಾಟಕ ಅಕಾಡೆಮಿ ನಮ್ಮ ಹರಿಕಥೆಗೆ ಎಲ್ಲೂ ಸ್ಥಾನ ಇರಲಿಲ್ಲ ಮೊದಲು. ನಮ್ಮ ಅಚ್ಯುತದಾಸರ ಒಂದು ಮಹಾ ಪ್ರಯತ್ನದಿಂದ ಕೊನೆಗೆ ಸಂಗೀತ ನೃತ್ಯ ಅಕಾಡೆಮಿಯಲ್ಲಿ ಒಂದು ಸ್ಥಾನ ಸಿಕ್ತು. ಹರಿಕಥೆ ಮತ್ತು ಗಮಕ ಆಗ ಅಕಾಡೆಮಿಯಲ್ಲಿ ಸೇರಿಸಿದ್ರು. ಆಗ ಹರಿಕಥೆ ಇದಾಗಿ ಪ್ರಥಮವಾಗಿ ನಮ್ಮ ಅಚ್ಯುತದಾಸರು ಮೆಂಬರ್ ಆಗಿದ್ರು, ಹರಿದಾಸರ ಪತಿ. ಅವರು ರಿಟೈರ್ಡ್ ಆದ್ಮೇಲೆ ನಾನಾದೆ. 1-2-3 ವರ್ಷ ನಾನು ಅಕಾಡೆಮಿ ಮೆಂಬರ್ ಆಗಿದ್ದೆ. ಅಲ್ಲಿನ ಸೇವೆಗಳೇನಾಗಿದೆ? ಅಲ್ಲಿಯ ಸೇವೆ ಅಂದ್ರೆ ಅಲ್ಲಿ ಸಂಗೀತ, ನೃತ್ಯ ಮತ್ತು ಹರಿಕಥೆ, ಗಮಕ ಈ 4 ವಿಷಯಗಳಿಗೆ ಅಲ್ಲಿ ಹಂಚಿ ಹೋಗ್ತದೆ. ಆಗ ಕೆಲವು ಹರಿಕಥೆಗೆ ಸಂಬಂಧಪಟ್ಟ ಅನೇಕ ಗ್ರಂಥಗಳ ಸಂಶೋಧನೆ, ಮತ್ತೆ ಕೆಲವು ಕಮ್ಮಟಗಳು ಅಂದ್ರೆ ವರ್ಕ್ಶಾಪ್ಗಳು, ಅದು ಎಲ್ಲ ಹುಡುಗರನ್ನೆಲ್ಲ ಕಲಿಯುವ ಹುಡುಗರನ್ನೆಲ್ಲ ಕರೆಸಿ ಅವರಿಗೆ ಬೇಕಾದ ಮಾರ್ಗದರ್ಶನ, ಒಂದು 5-6 ದಿವಸದ ಒಂದು 7 ದಿನದ ಕಮ್ಮಟಗಳನ್ನು ಆಗ ನಾನು ಅಕಾಡೆಮಿಯಲ್ಲಿ ಇದ್ದಾಗ ಹಮ್ಮಿಕೊಂಡಿದ್ದೆವು. ಬೇರೆ ಬೇರೆ ಭಾಷೆಯ ಹರಿಕಥೆ ಹೇಗೆ ಮಾಡ್ತಾರೆ, ಅವರು ಹೇಗೆ ಮಾಡ್ತಾರೆ, ಇವರು ಹೇಗೆ ಮಾಡ್ತಾರೆ ಇತ್ಯಾದಿ ಹುಡುಗರಿಗೆ ನೋಡ್ಲಿಕ್ಕೆ, ಕಲೀಲಿಕ್ಕೆ ಸಿಗಬೇಕು ಅಂತ ಹೀಗೆ ಕಾರ್ಯಾಗಾರಗಳನ್ನು ಆಗ ಎಲ್ಲ ತುಂಬಾ ನಡೆಸಿದೆ. ಆಗ ಷಡ್ಜ ಕಲಾ ಕೇಂದ್ರ ಆರಂಭವಾಗಿದ್ದು ಯಾವಾಗ, ಏನಿದೆ ಉದ್ದೇಶ? ಷಡ್ಜ ಕಲಾ ಕೇಂದ್ರ ಅದು ಇತ್ತೀಚೆಗೆ ಶುರು ಆದ್ದು. ನಾವು 5 ವರ್ಷ ಆಯ್ತು ಅಷ್ಟೇ. ಈಗ ಮೊನ್ನೆ 5 ವರ್ಷ ಆಯ್ತು. 5 ವರ್ಷದ ವಾರ್ಷಿಕೋತ್ಸವ ಮೊನ್ನೆ ಆಯ್ತು. ಷಡ್ಜ ಕಲಾ ಕೇಂದ್ರದ ಮುಖ್ಯ ಉದ್ದೇಶ ಸಂಗೀತ ಮತ್ತು ಹರಿಕಥೆ, ಇದರ ಶಿಕ್ಷಣ. ಒಂದು ಮುಖ್ಯವಾಗಿ ಹೆಚ್ಚು ಶಾಸ್ತ್ರೀಯ ಸಂಗೀತದ ಶಿಕ್ಷಣ, ಅದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಶಿಕ್ಷಣವೇ ಜಾಸ್ತಿ ಅಲ್ಲಿ. ಯಾರಾದ್ರೂ ಹರಿಕಥೆ ಕಲಿಬೇಕು ಅಂತಂದ್ರೆ ಅವರಿಗೂ ನಾವು ಸಂಗೀತ, ಅಲ್ಲಿ ಹರಿಕಥೆಗೆ ಬೇಕಾದ ಪುಸ್ತಕಗಳಿದೆ, ನಮ್ಮ ಹತ್ರ ಗ್ರಂಥ ಭಂಡಾರ ಇದೆ ಬೇಕಾದಷ್ಟು. ಅವ್ರಿಗೆ ಯಾವಾಗ ಬೇಕಾದ್ರೂ ಬರಬಹುದು, ಏನ್ ಬೇಕಾದ್ರೂ ಕೇಳಬಹುದು, ಏನ್ ಬೇಕಾದ್ರೂ ಟಿಪ್ಪಣಿ ಮಾಡ್ಕೊಂಡು ಹೋಗಬಹುದು. ಹಾಗೆ ಈ ಹರಿಕಥಾ ಮತ್ತು ಸಂಗೀತ ಈ ಎರಡನ್ನು ಕಲಿಸಬಹುದಾದ ಒಂದು
ಸ್ಕೂಲು ಅಥವಾ ಒಂದು ಸಂಸ್ಥೆ ಅದು. ಷಡ್ಜ ಅಂದ್ರೆ ಸಂಗೀತಕ್ಕೆ ಮೂಲವೇ ಷಡ್ಜ. ಷಡ್ಜ ಅಂದ್ರೆ ಸ ಅಂತ, ನಾವು ಸ ಅಂತ ಹಿಡುವಾಗಲೇ ಅದು ಷಡ್ಜ. ಸಂಗೀತದ ಒಂದು ಬೇಸ್ ಮೇಲೆ ಅದನ್ನು ಪ್ರಾರಂಭ ಮಾಡಿದ್ದೇವೆ. ಕೆಲವು ಅನೇಕ ಸಿಡಿಗಳನ್ನು ಅಲ್ಲಿಂದ ನಾವು ಪ್ರಕಟ ಮಾಡಿದ್ದೇವೆ. ಇನ್ನು ಒಂದು 5-6 ಪುಸ್ತಕಗಳನ್ನೆಲ್ಲ ಷಡ್ಜ ಕಲಾ ಕೇಂದ್ರದ ವತಿಯಿಂದ ಪ್ರಕಟ ಮಾಡಿದ್ದೇವೆ. ಮತ್ತೆ ವರ್ಷದಲ್ಲಿ ಒಂದು 5-6 ಕಾರ್ಯಕ್ರಮಗಳನ್ನು ಮಾಡ್ತೇವೆ. ದೊಡ್ಡ ದೊಡ್ಡ ಕಲಾವಿದರು ಬಂದ್ರೆ ಅವರಿಂದ ಒಂದು ವರ್ಕ್ಶಾಪ್, ಅಂದ್ರೆ ಸಂಗೀತದ ಇರ್ಲಿ, ತಬಲಾ ಮೃದಂಗ ತಬಲಾದವರು ಇರ್ಲಿ, ಅವರಿಂದ ಒಂದು ವರ್ಕ್ಶಾಪ್ ಮಾಡೋದು, ಹುಡುಗರಿಗೆ ಅದರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಕೊಡೋದು. ಹೀಗೆ ಶಿಕ್ಷಣ ಕ್ಷೇತ್ರದಲ್ಲೇ ಹೆಚ್ಚು ನಮ್ಮ ಸಂಸ್ಥೆ ಕೆಲಸ ಮಾಡ್ತದೆ ವಿನಃ ಕಾರ್ಯಕ್ರಮಗಳನ್ನು ಮಾಡೋದು, ಅವರಿಗೆ ಸನ್ಮಾನ ಮಾಡೋದು ಅದೆಲ್ಲ ಇನ್ನು ಮುಂದೆ ನೋಡೋಣ ಸಂಸ್ಥೆ ಬೆಳೆದ ಮೇಲೆ. ಯಾವ್ದಾದ್ರು ಪ್ರಸಂಗದ ಒಂದು ತುಣುಕನ್ನ, ಹರಿಕತೆ ಒಂದು ತುಣುಕನ್ನ. ಪ್ರಸಂಗದ ತುಣುಕು ಅಂದ್ರೆ ನಮ್ಮ ಹರಿಕತೆ ಅಂದ್ರೆ ಏನು? ಹರಿಕತೆ ಇದು ನಾವು ಹೀಗೆ ಮಾತಾಡಿದಾಗ ಹರಿಕತೆ ಆಗೋದಿಲ್ಲ. ಅದಕ್ಕೊಂದು ಶ್ರುತಿ ಬೇಕು, ಶ್ರುತಿಯಲ್ಲೇ ಮಾತಾಡಬೇಕು. ಹರಿಕತೆಯಲ್ಲಿ ಮಾತಾಡುವಾಗ ನಾರದ ಮಹಾಮುನಿಗಳು ಬಂದರು, ನಾರದರು ಬಂದರು ಅಂತ ಹೇಳಿಕ್ಕೆ ಆಗೋದಿಲ್ಲ. ನಾರದ ಮಹಾಮುನಿಗಳು ಬರ್ತಾ ಇದ್ದಾರೆ, ಹೀಗೆ ಈ ಶ್ರುತಿಯಲ್ಲೇ ಮಾತಾಡೋದು. ಯಾಕಂದ್ರೆ ಗಮಕ ನಮ್ಮ ಹರಿಕತೆಯಲ್ಲಿ ಇದರಲ್ಲಿ ಗಮಕ ಇದೆ, ಸಂಗೀತ ಇದೆ, ನಾಟಕ ಇದೆ, ನೃತ್ಯ ಇದೆ, ಏಕಪಾತ್ರಾಭಿನಯ ಇದೆ, ಇಷ್ಟೆಲ್ಲ ಇದರಲ್ಲಿ ಇದೆ. ಆದ್ರೆ ಇದು ಯಾವುದು ಅಲ್ಲದ ಒಂದು ಕಲಾ ಪ್ರಕಾರವಾಗಿ ಹರಿಕತೆ ನಿಲ್ಬೇಕು. ಹರಿಕತೆ ಅಂದ್ರೆ ಕೇವಲ ಏಕಪಾತ್ರಾಭಿನಯವೂ ಆಗಬಾರ್ದು, ನಾಟಕವೂ ಆಗಬಾರ್ದು, ಬರೇ ಸಂಗೀತವೂ ಆಗಬಾರ್ದು. ಬರೇ ಸಂಗೀತ ಆದ್ರೆ ಜನರಿಗೆ ತಲೆ ಮೇಲೆ ಹೋಗಿ ಎಷ್ಟೋ ಜನರಿಗೆ ಅರ್ಥವೇ ಆಗೋದಿಲ್ಲ. ಬರೇ ಸಂಗೀತ ಆಡ್ತಾ ಇದ್ರೆ ಹರಿಕತೆ ಆಗೋದಿಲ್ಲ. ಹಾಗಂತ ಬರೀ ಮೊದಲಿನ ಕೊನೆವರೆ ಮಾತಾಡ್ತಾ ಇದ್ರೆ ಅದು ಹರಿಕತೆ ಆಗುವುದಿಲ್ಲ. ಯಾಕಂದ್ರೆ ಕಥಾ ಮತ್ತು ಕೀರ್ತನ, ಈ ಕಥೆ ಎನ್ನುವುದು ವೇದ, ಕೀರ್ತನ ಎನ್ನುವುದು ನಾದ ಅಂದ್ರೆ ಸಂಗೀತ. ಹೀಗೆ ಸಂಗೀತ ಮತ್ತು ಸಾಹಿತ್ಯ ಈ ಎರಡರ ಸಮ್ಮೇಳನ ಮತ್ತು ಆ ಸಮಪಾಕ ಇದು ಕೀರ್ತನಕಾರನಿಗೆ ಬಹಳ ಅವಶ್ಯಕತೆ. ಹಾಗಾಗಿ ನಾವು ಹರಿಕತೆಯಲ್ಲಿ ಸಂಗೀತ ಒಂದು ಬೇರೆ, ಸಾಹಿತ್ಯ ಬೇರೆ ಆಗಿರುವುದಿಲ್ಲ, ಒಂದೇ ಆಗಿರ್ತದೆ. ಹರಿಕತೆ ಅಂತ ಬಂದಾಗ ಅದು ಫ್ಯೂಚರ್ ಹೇಗೆ ಕಾಣಿಸುತ್ತೆ ನಿಮ್ಗೆ? ಹರಿಕತೆ ಬಗ್ಗೆ ಎಷ್ಟೋ ಜನರು ಬಹಳ ಉದಾಸೀನವಾಗಿ ಏನೋ ಇನ್ನು ಇದು ಉಳಿತದೋ ಇಲ್ವೋ, ಹಿಂದೆಲ್ಲ ದೊಡ್ಡ ದೊಡ್ಡವರು ಆಗಿ ಹೋದ್ರು, ಇನ್ನು ಮುಂದೆ ಈ ಹರಿಕತೆ ಉಳಿತದೋ ಇಲ್ವೋ ಅಂತ ಕೆಲವು ಸಂಶಯ ಕೆಲವರಿಗೆ ಇದೆ. ಆದ್ರೆ ಇದು ಸನಾತನ ಧರ್ಮದ ಬೇರು, ಸನಾತನ ಧರ್ಮದಿಂದಲೇ ಬಂದಿರೋದಿದು. ಹಾಗಾಗಿ ಸನಾತನಕ್ಕೆ ಎಂದು ನಾಶ ಇಲ್ಲ. ಒಂದು ಹರಿಕತೆಗೆ ಎಂದು ನಾಶ ಇಲ್ಲ. ಸೂರ್ಯ ಬೆಳಗ್ತಾನೆ, ಆದ್ರೆ ಮತ್ತೆ ಮತ್ತೆ ಒಮ್ಮೊಮ್ಮೆ ಮೋಡ ಬಂದು ಸೂರ್ಯ ಮರೆ ಆಗ್ತಾನೆ. ಮರೆ ಆದ ಕ್ಷಣವೇ ಸೂರ್ಯ ಇಲ್ಲ ಅಂತ ಅಲ್ಲ, ಒಮ್ಮೆ ಮರೆ ಆಗಿರ್ಬಹುದು ಮೋಡದಲ್ಲಿ. ಆದ್ರೆ ಆ ಮೋಡ ಸ್ವಲ್ಪ ಗಾಳಿಗೆ ಆ ಕಡೆ ಚದುರು ಹೋದ ಕ್ಷಣ ಪುನಃ ಬೆಳಕು ಬರ್ತದೆ. ಹಾಗೆ ಈ ಕೀರ್ತನ ಕಲೆಯಲ್ಲೂ ಅಷ್ಟೇ, ಈಗ ಏನೋ ಸ್ವಲ್ಪ ಗ್ರಹಣ ಬಂದಿರಬಹುದು ಅಥವಾ ಮೋಡ ಕಾವಿಸಿರ್ಬಹುದು, ಆದ್ರೆ ಒಬ್ಬರು ಒಂದಲ್ಲ ಒಂದು ಕಡೆ ಅಂತಹ ಮಹಾ ಕಲಾವಿದರು ಹುಟ್ಟಿಯೇ ಹುಟ್ಟುತ್ತಾರೆ. ಈಗ ನಮ್ಮ ಹುಡುಗ ಇದ್ದಾನೆ, ಅವ ದೊಡ್ಡ ಸಂಗೀತಜ್ಞ, ಹಿಂದೂಸ್ತಾನಿ ದೊಡ್ಡ ಗಾಯಕ, ನಿಮ್ಗೆಲ್ಲವರಿಗೆ ಪರಿಚಯ ಇರತಕ್ಕಂಥ ಮನುಷ್ಯ. ಈಗ ಅವನು ಹರಿಕತೆ ಮಾಡ್ತಾನೆ. ಬಾಲ್ಯದಲ್ಲೂ ಸ್ವಲ್ಪ ದಿವಸ ಹರಿಕತೆ ಮಾಡ್ದ, ಈಗ ಪುನಃ ಹರಿಕತೆಯೂ ಮಾಡ್ತಾನೆ. ಹಾಗೆ ಎಲ್ಲಿ ಹುಟ್ಟುಕೊಳ್ತಾರೆ, ಎಲ್ಲಿ ಬೆಳೀತಾರೆ ಏನು ಹೇಳಿಕ್ಕೆ ಆಗೋದಿಲ್ಲ. ಇದು ದೊಡ್ಡ ಒಂದು ಮಹಾ ಸಮುದ್ರ. ತಮ್ಮ ವಿದ್ಯಾರ್ಥಿಗಳಿಗೆ ತಮ್ಮ ಕಿವಿ ಮಾತೆ. ವಿದ್ಯಾರ್ಥಿಗಳಿಗೆ ನಾವು ಎಲ್ಲವರಿಗೆ ಹೇಳ್ತಾ ಇರೋದು ಒಂದು, ಕಲೆಯ ಬಗ್ಗೆ ನೀವು ಪ್ರಾಮಾಣಿಕರಾಗಿರಿ. ಕಲೆ ನಿಮ್ಮನ್ನು ಸಾಗ್ತದೆ. ನೀವು ಕಲಾವಿದರಾಗಿ ಕಲೆಗೆ ನಿಮ್ಮನ್ನು ಅರ್ಪಿಸಿಕೊಂಡಾಗ ಕಲೆ ನಿಮ್ಮನ್ನು ಸಾಗ್ತದೆ. ಕಲೆ ಹೊಟ್ಟೆ ತುಂಬುತ್ತಾ ಅಂತ ಕೇಳಬಹುದು. ಕಲೆ ಹೊಟ್ಟೆ ತುಂಬೋದು ಮಾತ್ರ ಅಲ್ಲ, ಎಲ್ಲ ನಮ್ಮನ್ನು ಸಾಗುತ್ತೆ. ಆದ್ರೆ ನೀವು ಪೂರ್ಣವಾಗಿ ಕಲೆಗೆ ಶರಣಾಗಬೇಕು, ನಿಷ್ಠೆ ಇರಬೇಕು, ಪೂರ್ಣ ಶರಣಾಗತಿ ಇರಬೇಕು ಕಲೆಗೆ. ನಮ್ಮನ್ನು ನಾವು ಕಲೆಗೆ ಕೊಟ್ಟುಕೊಂಡಾಗ ಕಲೆ ನಮ್ಮನ್ನು ಸಾಕ್ತದೆ. ಆದ್ರೆ ನಾವು ಕೊಟ್ಟುಕೊಳ್ಳೋದಿಲ್ಲ, ನಾವು ಬೇರೆ ಕಲೆ ಬೇರೆ ಅಂತ ಇರ್ತೇವೆ, ಜೀವನವೇ ಬೇರೆ ಕಲೆಯೇ ಬೇರೆ ಅಂತ ಇರ್ತೇವೆ. ಹರಿದಾಸರಾಗೋದು ಯಾವಾಗ? ಹರಿಕತೆ ಮಾಡುವಾಗ ಮಾತ್ರ. ಉಳಿದವಂತ ನಾವು ಹರಿದಾಸರಲ್ಲ, ಹಾಗಿರ್ಬಾರ್ದು. ನೀವು 24 ಗಂಟೆ ಹರಿದಾಸರೇ, 24 ಗಂಟೆ ನೀವು ಕಲಾವಿದರು. ಹಾಗಿದ್ರೆ ಆ ಕಲೆಯೂ ಬೆಳೀತದೆ, ನಿಮ್ಗೂ ಏನೂ ತೊಂದರೆ ಆಗುವುದಿಲ್ಲ. ಯಾಕಂದ್ರೆ ನಮ್ಮ ಶ್ರೋತೃವರ್ಗ ಅಥವಾ ನಮ್ಮ ಸಮಾಜ ಇನ್ನೂ ಉತ್ತಮ ಜನರು, ಉತ್ತಮ ಕಿವಿಗಳು ಸಮಾಜದಲ್ಲಿ ಇವೆ. ಹರಿಕತೆ ಕೇಳಬೇಕು ಅಂತ ಆಸಕ್ತಿ ಇದೆ ತುಂಬಾ ಜನರಿಗೆ. ಆದ್ರೆ ಅವರ ಆಸಕ್ತಿಗೆ ಸರಿಯಾಗಿ ಅವರಿಗೆ ಆಹಾರ ಪೂರೈಸುವವರು ಕಲಾವಿದರ ಕೊರತೆ ಆಗಿದೆ, ವಿದ್ವತ್ತು ಕಡಿಮೆ ಆಗಿದೆ ಕಲಾವಿದರಲ್ಲಿ. ನಾ ಹೇಳೋದಕ್ಕೆ ಸ್ವಲ್ಪ ವಿದ್ವತ್ತು ಸಂಪಾದನೆ ಮಾಡಿ ಜನರಲ್ಲಿ ಬೆರೀರಿ. ಜನರು ನೀವು ಹೇಳಿದ ಮಾತು ಜನರಿಗೆ ಮುಟ್ಟುವ ಹಾಗೆ ಪ್ರಯತ್ನ ಮಾಡಿ, ಅಷ್ಟು ಸಾಕು. ಬೇರೆ ನಿಮ್ಮನ್ನು ಏನು ದೇವರು ಕೈ ಬಿಡೋದಿಲ್ಲ, ಸಮಾಜವೂ ಕೈ ಬಿಡೋದಿಲ್ಲ. ಬಹಳ ಒಳ್ಳೆಯ ಕಿವಿ ಮಾತು ಲಕ್ಷ್ಮಣದಾಸ್ ಜಿ. ತಾವು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದ. ನಮಸ್ಕಾರ. ವೀಕ್ಷಕರ, ಮತ್ತೊಬ್ಬ ಹೊಸ ಅತಿಥಿಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ.